ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಗರಿ ಗರಿಯಾಗಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಸಾಲ ದೋಸೆ. ಅದಕ್ಕೆ 4 ಕಪ್ನಷ್ಟು ಅಕ್ಕಿಯನ್ನು ತೆಗೆದುಕೊಳ್ಳಬೇಕು. ದೋಸೆ ಅಕ್ಕಿಯನ್ನು ತೆಗೆದುಕೊಳ್ಳಬೇಕು. ಈ ರೀತಿ ಮೆಜರ್ಮೆಂಟ್ ಮಾಡಿದರೆ ದೋಸೆ ಗರಿ ಗರಿಯಾಗಿ ಬರುತ್ತವೆ. 4 ಕಪ್ನಷ್ಟು ಅಕ್ಕಿಯನ್ನು ತೆಗೆದುಕೊಳ್ಳಬೇಕು. ಈಗ 4 ಕಪ್ ಅಕ್ಕಿ ಆಯಿತು. ಇದಕ್ಕೆ 1 ಕಪ್ನಷ್ಟು ಉದ್ದಿನ ಬೇಳೆಯನ್ನು ಹಾಕಿಕೊಳ್ಳೋಣ. ಇದು ಸರಿಯಾದ ಮೆಜರ್ಮೆಂಟ್. ಹಿಟ್ಟು ಉಬ್ಬಿಕೊಂಡು ಚೆನ್ನಾಗಿ ಬರುತ್ತದೆ. ದೋಸೆ ಗರಿ ಆಗಿರುತ್ತವೆ. ಈ ರೀತಿ 1 ಕಪ್ ಉದ್ದಿನ ಬೇಳೆಯನ್ನು ಹಾಕಿಕೊಳ್ಳಬೇಕು. ಇದಕ್ಕೆ ಸ್ವಲ್ಪ ಮೆಂತೆಯನ್ನು ಹಾಕಿಕೊಳ್ಳೋಣ. 1 ಸ್ಪೂನಷ್ಟು ಮೆಂತೆ ಹಾಕಿಕೊಳ್ಳಬೇಕು. ಇದಕ್ಕೆ 1 ಮುಟ್ಟಿಗೆಯಷ್ಟು ಅವಲಕ್ಕಿಯನ್ನು ಹಾಕಿಕೊಳ್ಳೋಣ. ಅವಲಕ್ಕಿ ಹಾಕಿಕೊಳ್ಳುವುದರಿಂದ ಚೆನ್ನಾಗಿ ಕೆಂಪು ಕಲರ್ ಬರುತ್ತದೆ, ಗರಿ ಗರಿಯಾಗಿಯೂ ಇರುತ್ತದೆ. ಈಗ ಇದಕ್ಕೆ ನೀರು ಹಾಕಿಕೊಳ್ಳೋಣ. ಇದನ್ನು 5 ರಿಂದ 6 ಗಂಟೆವರೆಗೆ ನೆನೆಸಿಕೊಳ್ಳಬೇಕು. ಈಗ ಒಂದು ಬೇರೆ ಬಾಣಲೆಗೆ ಅರ್ಧ ಕಪ್ನಷ್ಟು ಕಡಲೆಬೇಳೆಯನ್ನು ನೆನೆಸಿ ಇಡೋಣ. ಈಗ ಹಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ. 8-9 ಗಂಟೆಗೆಲ್ಲ ರಾತ್ರಿ ರುಬ್ಬಿಟ್ರೆ ಬೆಳಗ್ಗೆ ಅಂದರೆ ಈ ರೀತಿ ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ. ಇದಕ್ಕೆ ಮೇಲ್ಗಡೆಯಿಂದ ಸೋಡಾ ಹಾಕುವ ಅವಶ್ಯಕತೆಯೂ ಇಲ್ಲ. ಸಾಲ್ಟ್ ಹಾಕಿದರೆ ಗರಿ ಗರಿಯಾದ ದೋಸೆ ಬರುತ್ತದೆ. ನೋಡಿ ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ. ಈಗ ದೋಸೆ ಹಾಕಿಕೊಳ್ಳೋಣ. ಈ ರೀತಿ ದೋಸೆ ಹಾಕಿಕೊಳ್ಳಬೇಕು. ಇದಕ್ಕೆ ಮೇಲ್ಗಡೆಯಿಂದ ಬಟರ್ ಹಾಕಿಕೊಳ್ಳೋಣ. ಬಟರ್ ಹಾಕಿಕೊಳ್ಳುವುದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತದೆ. ಈಗ ಪುಟಾಣಿ ಚಟ್ನಿಯನ್ನು ಹಾಕಿಕೊಳ್ಳೋಣ. ಮಸಾಲ ದೋಸೆಗೆ ಪುಟಾಣಿ ಚಟ್ನಿ ಮತ್ತು ಬಟರ್ ಇರುವುದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತದೆ. ಈಗ ದೋಸೆ ರೆಡಿ ಆಯಿತು.